ಇದು ಕೇವಲ ಯುದ್ಧದ ಕಥೆಯಲ್ಲ, ಇದು ಧರ್ಮ ಅಧರ್ಮಗಳ ನಡುವಿನ ಶಾಶ್ವತ ಸಂಘರ್ಷ, ಮನುಷ್ಯನ ಪ್ರಕೃತಿಯ, ಪ್ರೀತಿಯ, ಪ್ರತೀಕಾರದ ಮತ್ತು ಸತ್ಯದ ಮಹಾಕಾವ್ಯ ಮಹಾಭಾರತ. ಹಸ್ತಿನಾಪುರದ ರಾಜ ಶಾಂತನು ಗಂಗೆ ತೀರದಲ್ಲಿ ಮೊದಲ ಬಾರಿ ಗಂಗಾದೇವಿಯನ್ನು ನೋಡಿದ ಕ್ಷಣ. ಇದು ಒಂದು ಸಾಮಾನ್ಯ ಭೇಟಿಯಲ್ಲ, ಇದು ಭವಿಷ್ಯವನ್ನು ರೂಪಿಸುವ ದೈವಿ ಆರಂಭ. ದೇವವ್ರತ, ಧೈರ್ಯ, ಕರ್ತವ್ಯ ಮತ್ತು ತ್ಯಾಗದ ಜೀವಂತ ರೂಪ. ಒಂದು ದಿನ ಇಡೀ ಮಹಾಭಾರತದ ದಿಕ್ಕನ್ನೇ ತಿರುಗಿಸುವ ವ್ರತ ಅವನು ಸ್ವೀಕರಿಸುತ್ತಾನೆ. ಸಮಯ ಕಳೆಯುತ್ತದೆ. ಹಸ್ತಿನಾಪುರದಲ್ಲಿ ಜನ್ಮ ಪಡೆದು ಬೆಳೆಯುತ್ತಾರೆ ಪಾಂಡವರು ಮತ್ತು ಕೌರವರು. ಒಂದೇ ಮನೆ, ಒಂದೇ ಗುರುಗಳು, ಆದರೆ ಮನಸ್ಸುಗಳು ಪರಸ್ಪರ ವಿರುದ್ಧ. ದ್ರೋಣಾಚಾರ್ಯರ ಆಶ್ರಮ, ಬಾಣ, ತಲವಾರ, ಯುದ್ಧ ಕಲೆಗಳ ಮಹಾಗುರು. ಇಲ್ಲಿ ಸ್ಪಷ್ಟವಾಗುತ್ತದೆ ಅರ್ಜುನ ಶ್ರೇಷ್ಠ, ದುರ್ಯೋಧನ ಅಹಂಕಾರದ ಬೀಜ. ದ್ವೇಷ ಕಣ್ಣಿಗೆ ಬಂದಾಗ ಗುಣಗಳೂ ಶತ್ರು. ದುರ್ಯೋಧನ ಪಾಂಡವರನ್ನು ಸುಟ್ಟು ಹಾಕಲು ಲಕ್ಷಗ್ರಹ ಎಂಬ ಮಾರಕ ಬಲೆ ಸೆಟ್ ಮಾಡುತ್ತಾನೆ. ಇಡೀ ಭಾರತ ಕಣ್ಣು ಹಚ್ಚಿ ನೋಡುತ್ತಿದ್ದ ಕ್ಷಣ. ದ್ರೌಪದಿ ಸ್ವಯಂವರ, ಅರ್ಜುನನ ಬಾಣ ಗಗನಗ ಮೀನು ಕಣ್ಣಿಗೆ. ಇಡೀ ಆಟವೇ ಬದಲಾಗಿದೆ. ಧರ್ಮದ ಯುಧಿಷ್ಠಿರ ಜೂಜಿನ ಮಜಲಾಗೆ ಸಿಕ್ಕಿ ಸಾಮ್ರಾಜ್ಯ, ಸಹೋದರರು, ದ್ರೌಪದಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಈಗ ಆರಂಭವಾಗುತ್ತದೆ ಪ್ರತೀಕಾರದ ಪ್ರವಾಹ. ಒಂದು ಸ್ತ್ರೀಯ ಅನ್ಯಾಯ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗುತ್ತದೆ ಎನ್ನುವುದಕ್ಕೆ ಇದು ಉದಾಹರಣೆ. ದ್ರೌಪದಿ ಅಳುತ್ತಿರುವಳು, ಆದರೆ